ಆಲ್ರೆಡಿ ನೈಟು ಹೇಗೆ ಹಬ್ಬದ ದಿನ ಹೇಗೆ ರೆಡಿ ಮಾಡ್ಕೊಂಡ್ವಿ ಪೂಜೆಗೆ ಏನು ಅನ್ನೋದು ನಾನು ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಥರ, ಇದು ಪಾರ್ಟ್ 2 ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಲೆಂತ್ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇದನ್ನು ಪಾರ್ಟ್ 2 ಥರ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬೆಳಗಿನ ಜಾವ ಬೆಳಗ್ಗೆನೇ ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಹೊಸ್ಲು ಪೂಜೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡು ಆದಮೇಲಿಂದ ಬೆಳಗ್ಗೆ ಲಕ್ಷ್ಮಿನೆಲ್ಲ ಕೂರಿಸಿದ್ವಲ್ಲ, ನೈಟ್ ಸ್ವಲ್ಪ ಅದು ರೆಡಿ ಮಾಡಿದ್ವಲ್ಲ, ಬೆಳಗ್ಗೆ ಕಲಶ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಏನೇನು ಬೇಕೋ ಹೂವದ ಹಾರ ಎಲ್ಲನೂ ಹಾಕ್ತಾಯಿದ್ವಿ. ನಮ್ಮ ಅತ್ತೆಯೇ ಜೋಡಿಸ್ಕೊಡ್ತಾಯಿದ್ರು. ನೀಟಾಗಿ ಅದು ಹಾರನ ಮೊನ್ನೆನೇ ತಂದಿದ್ವಿ, ಹಬ್ಬದ ಹಿಂದಿನ ದಿನ ತೊಗೊಂಡು ಬಂದಿದ್ವಿ. ನೀಟಾಗಿ ಒಂದು ಕವರಲ್ಲಿ ಸುತ್ತಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಹಾರ ಮಾತ್ರ. ಹೂವು ತೊಗೊಂಡವ್ರು ಕೂಡ ಅದನ್ನೇ ಹೇಳ್ತಿದ್ರು, ತುಂಬ ಚೆನ್ನಾಗಿದೆ ಹಾರ, ತುಂಬ ಚೆನ್ನಾಗಿ ಸಿಕ್ಕಿದೆ ಅಂತ. ಆ್ಯಂಡ್ ಅದು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಗೊತ್ತಾಗುತ್ತೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾರ ಅಂತ. ಒಡವೆ ಎಲ್ಲದಕ್ಕಿಂತ ಹೂವನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅದೇನೇ ನಮ್ಮಮ್ಮ ಉಪ್ಪಿನ ದೀಪನೂ ಹಚ್ಚು ಒಳ್ಳೆಯದು ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪ ಎಲ್ಲ ನಮ್ಮಮ್ಮನೇ ಅರಿಶಿನ ಕುಂಕುಮ ಎಲ್ಲ ಬಿಟ್ಟು ಕೊಟ್ಟಿದ್ದರು. ಸೊ ನಾನು ಅದಕ್ಕೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ನಮ್ಮ ಅತ್ತೆ ಒಂದು ಸ್ವಲ್ಪ ಹೂವು ಇತ್ತು, ಅದನ್ನು ಸೇರಿಸಿ ಅವರು ಮುಡಿಸ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ನಾನು ಅದೇ ಉಪ್ಪಿನ ದೀಪ ಹಚ್ಚೋದಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಇನ್ನೂ ಸ್ವಲ್ಪ ಬೇಗ ಪೂಜೆ ಮಾಡ್ಕೋಬೋದಾಗಿತ್ತು. ಅಷ್ಟೊಂದು ನನ್ನ ಮಗ ಎದ್ಬಿಟ್ಟ ಬೆಳಗ್ಗೆ ಬೇಗ ಎದ್ಬಿಟ್ಟು ಅವನು ಸ್ವಲ್ಪ ಯಾಕೋ ಇದು ಮಾಡ್ತಿದ್ದ. ಸರಿ ಅಂತ ಅಂದ್ಬಿಟ್ಟು ಅವನ್ನ ಸುಧಾರಿಸ್ಕೊಂಡು ಕೂತ್ಕೊಂಡಿದ್ದರಿಂದ ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. ಆಲ್ಮೋಸ್ಟ್ ಇನ್ನೇನು ಎಲ್ಲ ಆಗಿತ್ತು, ಪೂಜೆ ಮಾಡಬೇಕಾಗಿತ್ತು. ನನ್ನ ಮಗನ ಮತ್ತೆ ಎದ್ದಿದ್ದವನು ಮತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಲ್ಕೊಂಡ. ಅವ್ನು ಮಲಗಿಸ್ಬಿಟ್ಟು ಆಮೇಲಿಂದ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಬೇಗ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ನಿಧಾನ ಆದರೆ ನಿಮಗೂ ಇಷ್ಟ ಆಗಲ್ಲ ಅನಿಸುತ್ತೇನೋ, ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಸ್ಪೀಡಾಗಿ ಬೇಗ ಹೋಗಲಿ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮಮ್ಮನೂ ರೆಡಿಯಾಗಿ ಬಂದು ಸ್ನಾನ ಮಾಡ್ಕೊಂಡು ಅವರು ಕೂಡ ಬಂದು ಇನ್ನೊಂದ್ಸಲಿ ನೋಡ್ತಾಯಿದ್ರು ಎಲ್ಲ ಏನು ಕರೆಕ್ಟಾಗಿದೆಯಾ ಏನು ಅಂತ ಅಂದ್ಬಿಟ್ಟು ಅವರು ಕೂಡ ನೋಡ್ತಾಯಿದ್ರು. ನಾನು ಎಷ್ಟೇ ಮಾಡಿದ್ರು ಆಮೇಲೆ ಇನ್ನೊಂದ್ಸಲಿ ಅವರು ಒಂದ್ಸಲಿ ನೋಡಿಬಿಟ್ಟು ಏನಾದರೂ ಒಂದು ಸರಿ ಮಾಡ್ತಾರೆ, ಅದೇನು ಮಾಡೋಕ್ಕಾಗೋದಿಲ್ಲ. ಏನೋ ಒಟ್ಟಿನಲ್ಲಿ ಚೆನ್ನಾಗಾದರೆ ಅಷ್ಟೇ ಸಾಕು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು, ಇನ್ನೇನು ಪೂಜೆ ಮಾಡಬೇಕು. ಬಟ್ ಅದೇ ಮಲ್ಕೊಂಡಿದ್ದು ನನ್ನ ಮಗನೂ ಇನ್ನೂ ಮಲಗಿದ್ದ. ಅವನು ಎದ್ದೊಳೋದು ಲೇಟಾಗಿ ಬಿಡು, ಪೂಜೆ ಮಾಡ್ಕೊಂಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಪೂಜೆ ಸಮೇತ ಮಾಡ್ಕೊಂಡ್ವಿ. ಪೂರ್ತಿಗೆ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆಗುತ್ತೆ, ಇಷ್ಟ ಆದರೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಪೂಜೆ ಸ್ಟಾರ್ಟ್ ಮಾಡಿದೆ ನಾನೇನೆ. ಟೈಮ್ ಆಲ್ರೆಡಿ ಆಗಿತ್ತಲ್ಲ. ಇನ್ನು ನವೀನು ಮತ್ತು ಮಗು ಕೂಡ ಮಲಗಿದ್ದ, ಇನ್ನು ನನ್ನ ಮಗನು. ಇವಾಗ ಫಸ್ಟ್ ನಾನು ಪೂಜೆ ಮಾಡಿಬಿಡೋಣ, ಬೇಕಂದರೆ ಆಮೇಲಿಂದ ಎದ್ಮೇಲೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಪೂಜೆನ. ದೀಪ ಎಲ್ಲ ಅಂಟಿಸಿದೆ ಮತ್ತು ಉಪ್ಪಿನ ದೀಪ ಕೂಡ ಅಂಟಿಸಿದ್ದೀನಿ. ಪೂಜೆ ಮಾಡಿಬಿಟ್ಟು ಆಮೇಲಿಂದ ಬೇಕಂದರೆ ಅವ್ರನ್ನ ಎಬ್ಬಿಸ್ಬಿಟ್ಟು ಇನ್ನೊಂದ್ಸರಿ ಮಾಡಿದ್ರೆ ಆಯಿತು. ಯಾಕಂದರೆ ನೈಟು ಕೂಡ ಸ್ವಲ್ಪ ಲೇಟಾಗಿ ಮಲಗಿದ್ದು, ಬೆಳಗ್ಗೆನೇ ಬೇಗ ನನ್ನ ಮಗನೂ ಕೂಡ ಎದ್ಬಿಟ್ಟಿದ್ದ ಬೆಳಗಿನ ಜಾವ ನನ್ನ ಜೊತೆನೇ. ಸ್ವಲ್ಪ ನಿದ್ದೆ ಮಾಡಬೇಕಾದ್ರೆ ಅವ್ನು ಎದ್ಬಿಟ್ರೆ ಆಮೇಲೆ ಅಳ್ಕೊಂಡಿರ್ತಾನೆ. ಅವನ್ನೇ 1 ಅವರ್ ಆಯಿತು ಸಮಾಧಾನ ಮಾಡಿ ಮತ್ತೆ ಮಲಗಿಸೋ ಅಷ್ಟೇ ಆರಾಮಾಗಿ ಮಲ್ಕೊಂಡು ಎದ್ದೊಳ್ಳಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ನಾನೇ ಪೂಜೆ ಇವಾಗ ಫಸ್ಟ್ ಮಾಡಿಬಿಡೋಣ, ಆಮೇಲಿಂದ ಬೇಕಂದರೆ ಅವ್ರು ಎದ್ದ ಮೇಲೆ ಇನ್ನೊಂದ್ಸಲಿ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಅತ್ತೆನೂ ಅಲ್ಲಿ ನೈವೇದ್ಯ ಮಾಡ್ಕೊಂಡಿದ್ರು, ಪ್ರಸಾದನ ಎಲ್ಲ ರೆಡಿ ಆಗಿತ್ತು. ಸೊ ನಾವೇ ಪೂಜೆ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ವಿ. ನನಗೆ ಒಂದೇ ಕೈಯಲ್ಲಿ ಪೂಜೆ ಮಾಡ್ತಾ ಇನ್ನೊಂದು ಕೈಯಲ್ಲಿ ಗಂಟೆ ಆಡ್ಸೋದಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ನಮ್ಮ ಅತ್ತೆಗೆ ಕೊಟ್ಟೆ, ನೀವೇ ಒಂದು ಸ್ವಲ್ಪ ಗಂಟೆ ಎಲ್ಲ ಆಡಿಸಿ ನಾನು ಪೂಜೆ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು. ಮನೆ ದೇವರಿಗೆ ಪೂಜೆ ಮಾಡಿಕೊಂಡೆ. ಮನೆ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬಂದಾದ್ಮೇಲಿಂದ ಇಲ್ಲಿಗೂ ಪೂಜೆ ಮಾಡಿಕೊಂಡೆ, ಲಕ್ಷ್ಮಿಗೂ. ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಕೂರಿಸಿದ್ವಿ ಕೂಡ. ದೇವರು ಚೆನ್ನಾಗಿ ಬಂದಿತ್ತು, ಕೂರಿಸಿದ್ದು, ರೆಡಿ ಮಾಡಿದ್ದು ನೈಟು ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲಿಂದ ನನ್ನ ಮನೇಲಿ ತುಳಸಿ ಗಿಡ ಇರಲಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ನಮ್ಮಮ್ಮ ಬೆಂಗಳೂರಿಂದನೇ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಒಳಗಡೆನೇ ಇಟ್ಬಿಟ್ಟು ಚಿಕ್ಕ ಪಾಟಲ್ಲಿ ತೊಗೊಂಬಂದಿದ್ರು. ಸೊ ಅದನ್ನು ಚಿಕ್ಕ ಪಾಟಲ್ಲಿ ಹಾಕಿಬಿಟ್ಟು ಅದಕ್ಕೆ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಅದೇ ನಮ್ಮಮ್ಮ ಬೈತಾ ಇದ್ದು, ಇನ್ನೂ ಎಲ್ಲ ಆದ್ರೂ ತುಳಸಿ ಗಿಡನ ನೀಟಾಗಿ ಇಟ್ಕೋ ಚೆನ್ನಾಗಿ ಅಂತ ಅಂದ್ಬಿಟ್ಟು, ಸರಿ ಅಂತ ಅಂದ್ಬಿಟ್ಟು ಅದಕ್ಕೂ ಒಳಗಡೆನೇ ಇಟ್ಬಿಟ್ಟು ಲಕ್ಷ್ಮಿ ಹತ್ರನೇ ಇಟ್ಬಿಟ್ಟು ನೀಟಾಗಿ ಅದಕ್ಕೂ ಪೂಜೆ ಮಾಡಿದೆ. ಅರ್ಶಿನ ಕುಂಕುಮ ಹೂವು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಬಟ್ ಅದು ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಸಿಕ್ಕಿಲ್ಲ, ಯಾಕಂದರೆ ಮೇಲ್ಗಡೆ ಮಾತ್ರ ಅದು ವಿಡಿಯೋ ಬಂದಿದೆ, ಕೆಳಗಡೆ ಸ್ವಲ್ಪ ನಾನು ಗಮನಿಸಲಿಲ್ಲ, ಹಂಗಾಗಿ ಸುಮ್ಮನೆ ಆದೆ. ಆಮೇಲಿಂದ ಪೂಜೆ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಇನ್ನೊಂದು ಏನಂದರೆ ಮಧ್ಯಾಹ್ನ ಟೈಮಿಂಗ್ ಸರಿಯಾಗಿ ಗೊತ್ತಿಲ್ಲ, ಆವಾಗಲೂ ಕೂಡ ಬಲಗಡೆಯಿಂದ ಹೂವು ಕೂಡ ಸಿಕ್ತು. ಸೊ ಅವಾಗ ಒಂಥರ ಸಮಾಧಾನ ಆಯಿತು. ಪೂಜೆ ಮಾಡಿದ್ದು ಕೂಡ ಒಂದು ಸಾರ್ಥಕತೆ ಆಯಿತು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಆಮೇಲಿಂದ ಅವ್ರು ಎದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಕೂಡ ಪೂಜೆ ಮಾಡಿದ್ವಿ ನಾವು.
ಐತೆ ಅದನ್ನು ಬಿಡ್ತಾ ಇದ್ದೆ. ಯಾರನ್ನ ನೋಡಿದ್ರೆ ಬಾಳ ಚೆನ್ನಾಗಿ ಮಾಡ್ತಾವೆ ಒಬ್ಬಟ್ಟು. ಶುಕ್ರವಾರ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಹಬ್ಬದ ದಿನ. ಸೊ ಪೂಜೆ ಎಲ್ಲ ಆದಮೇಲಿಂದ ನೆಕ್ಸ್ಟ್ ಶನಿವಾರ ಇತ್ತಲ್ಲ, ಸೊ ಶನಿವಾರ ಹೆಂಗೋ ಶ್ರಾವಣ ಇದೆ. ಈ ಸಲ ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಚಿಕ್ಕ ತಿರುಪತಿಗೆ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಚಿಕ್ಕ ತಿರುಪತಿಗೆ ಹೊರಟ್ವಿ ಬೆಳಗ್ಗೆನೆ. ಸ್ವಲ್ಪ ಲೇಟಾಗಿ ಎದ್ವಿ, ಯಾಕಂದರೆ ಹಬ್ಬದ ದಿನ ಸ್ವಲ್ಪ ಎಲ್ಲ ಬೇಗ ಎದ್ದು ಕೆಲಸ ಅದು ಇದು ಅಂತ. ನೆಕ್ಸ್ಟ್ ಡೇ ಸ್ವಲ್ಪ ಲೇಟಾಗೆ ಹೊರಟ್ವಿ. ಜನ ಮಾತ್ರ ತುಂಬ ಜನ ಇದ್ದರು. 2 ಕಡೆ ಲೈನ್ ಮಾಡಿದ್ರು. ಒಂದು ಕಡೆ 100 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಸ್ವಲ್ಪ ಬೇಗ ಹೋಗೋಂಗೆ, ಇನ್ನೊಂದು ನಾರ್ಮಲ್ ಹಂಗೆ ಇತ್ತು. ನಾವು ಸ್ವಲ್ಪ ಬೇಗ ಹೋಗ್ಬಿಡೋಣ, ಮಗು ಬೇರೆ ಇದೆಯಲ್ಲ ಅಂತ ಅಂದ್ಬಿಟ್ಟು, ಟೈಮ್ ಬೇರೆ ಆಗಿದೆ, ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ಹೋದ್ವಿ. ಜನ ನಮ್ಮ ಕಡೆನೂ 100 ರೂಪೀಸ್ ಟಿಕೆಟ್ ತೊಗೊಂಡ್ರು ಕೂಡ ಜನ ಜಾಸ್ತಿನೇ ಇದ್ದರು. ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಮಾಡಲೇಬೇಕಂದ್ರೆ ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡಿದ್ರೇ ದರ್ಶನ ಚೆನ್ನಾಗಿ ಆಗೋದು ಅಂತಾರಲ್ಲ, ಹಾಗೆ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಇದು ಈಚೆಗಡೆ ಪೆಂಡಲ್ ಎಲ್ಲ ದೊಡ್ಡದಾಗಿ ಹಾಕಿದ್ರು, ಅಲ್ಲಿ ಈ ಥರ ಡ್ಯಾನ್ಸ್ ಎಲ್ಲ ಕೂಡ ಮಾಡ್ತಾಯಿದ್ರು. ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಜಾಸ್ತಿ ಏನು ಇದು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ನನಗೂ ಸ್ವಲ್ಪ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ವೀಡಿಯೋ ಮಾಡೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಹೆಂಗೋ ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೀನಿ.